ಬೇಕು ಮನಸ್ಸಿಚ್ಚದಂತೆ ಮುನ್ನುಗ್ಗಿದಾಗ ನನಗೆ ಎದುರಿ ಒತ್ತಿಗೆ ಬಿಸಿರುವ ಆ ಹುತ್ತ ಶಶಿಧರ ನೀನು ಬಚ್ಚಿಟ್ಟ ನಿನ್ನ ಮಡದಿ ಕಾವೇರಿ ನನ್ನ ನಾನು 3 ದಿನಗಳಾದರೂ ಸುಖ ಪಡೆದಿದ್ದರೆ ನನ್ನ ಹೆಸರು ಕಾಳೆಗೌಡನೇ ಅಲ್ಲ. ಈ ಹಳ್ಳಿಗೆ ನಾನೇ ಸರ್ದಾರ. ಸ್ವತ್ತ 20 ಹಳ್ಳಿಯಲ್ಲ ನನ್ನಂತೆ ನಡೆಯುತ್ತಿದೆ. ಇವತ್ತಿನ ದೌರ್ಯಮಲು ಯಾರಿಗಿಲ್ಲ. ಈ ಕಾಳೆಗೌಡ ಬಿಟ್ಟರೆ ಗಜೇಂದ್ರ ನನ್ನ ಕೆಸರ ನನ್ನ ಕೈಯಾಲು ನಿನ್ನ ಅತ್ತೆಗೆ ನನ್ನ ಸೋಲೆ ಅಂದು ನನ್ನ ತಂದೆಯನ್ನು ಊರ ಜನರ ಮುಂದೆ ಅವಮಾನಗೊಳಿಸಿ ನೇಳು ಹಾಕಿಕೊಂಡು ಸಾಯುವಂತೆ ಮಾಡಿದನಲ್ಲ ನಿಮ್ಮಪ್ಪ ಸಿರದರ ಆ ಸೇಡಿಗಾಗಿ ನಿಮ್ಮ ಮನೆತನ ಸರ್ವನಾಶನ ಮಾಡಿಸದಿದ್ದರೆ ಆತ ದೊಡ್ಡ ಘಟ ಸರ್ಪನೇ ಅಲ್ಲ. ತಿಪ್ಪಣ್ಣ ತಿಪ್ಪ ಮಗಂದು 10 ವರ್ಷದಾಗ ಆತ ಕೊಡಿ ಹಾಕೊಡ್ತೀರಿ ಹೇಳ್ಕೈತಿ ಅದಾರ ನಾನು ವೇಟ ತರಬೇಕು. ಅದಾಗ ನಾಳೆ 105 ಕೊಟ್ಟು ಹೊಸ ತರಬೇಕು. ಕರ್ದೇನ್ರಿ ಗೌಡ್ರ ಹಾಕ್ಲೇನ್ರಿ ಬಾಯಿ ಡಬ್ಬಿಂಗ್ ತುಪ್ಪಾರಿ ಅಲ್ಲ ಲೇತಿಪ್ಪ ಮತ್ತೇನ್ರಿ ನಾವಪ್ಪ ಗಜೇಂದ್ರ ಏನು ಕೊರ್ತಿಪ್ಪ ಅವ್ರದವ್ರೇ ನೋಡಿಕೊಳ್ಳಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕಾಗಿತ್ತು ಗೌಡ್ರ. ನಾ ಏನಾರ ನಿಮ್ ಮಾತಿಗೆ ನೀನ್ ಹಿಡ್ದೇನ್ರಿ ಇಂಥ ವ್ಯವಸ್ಥೆ ಮಾಡಕ್ ಇಲ್ಲಿ ಅಷ್ಟೋ ಅಂತಮ್ರ ಒಳಗೆ ಇಲ್ಲೇ ಐತಿ ನಮ್ದು ದಿನನಿತ್ಯ ಅದ ನನ್ನ ಕಾರ್ಯಕ್ರಮ. ಅದಕ್ಕೆ ನೀವ್ ಏನ್ ಚಿಂತೆ ಮಾಡಬೇಡ್ರಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಕ್ ತಿಪ್ಪ ಗಜೇಂದ್ರ ಬಾಂಬೆ ತಂದ್ರೆ ರಿವಾಲ್ವರ್ ನಮಸಿಟ್ಟುಕೊಳ್ಳಬೇಕು. ಏಕೆ ಎಂದರೆ ಆ ಶಸ್ತ್ರದ ಆಸ್ತಿಯನ್ನು ತಲಾಟಿಗೆ ಹೇಳಿ ಈಶ್ವರಿಗೆ ವಸೂಲಿ ಹಚ್ಚಿಕೊಂಡು ಅವರ ಆಸ್ತಿ ನನ್ನಂತೆ ಮಾಡಿಕೊಂಡಿದ್ದಾಯ್ತು. ಇನ್ನು ಮುಂದೆ ಬೀದಿ ಪುಕಾರಿ ತಿರುಗಬೇಕು ಪಂಡ ಬಡ್ಡಿಯ ಮಕ್ಕಳು. ಯಪ್ಪ ಅದು ಹೆಂಗ ನಿಮ್ಮ ಹೆಸರಲ್ಲಿ ಆತ್ರಿ? ಅಲ್ರಿ ಏನ್ ಸತ್ತವ್ರ ಜೀವಂತ ಮಾಡಿದ್ರು ಏನ ಇದ್ದವ್ರನ್ನ ಮರ ಉತ್ತಾರ ಹೆಚ್ಚು ನಿಮ್ಮ ಹೆಸರಲ್ಲಿ ಮಾಡ್ಕೊಂಡ್ರು ನೋಡ್ರಿ ಅವ್ರ ಮಕ್ಕಳು ಬಂದಾಗ ನಿಮ್ಮ ಚೈನ ಸಡ್ಲಾಗಿತ್ರಿ. ಅದ್ ಹೆಂಗಾರ ನೀವು ಹೆಸಲಿ ಆತ್ರಿ? ಸತ್ತ ಸಹಿ ಹಾಕಿಸಿಕೊಂಡು ಇದ್ದ ಶಸ್ತ್ರ ಸತ್ತಂದು ಹೇಳಿಕೊಂಡು ಅವರ ಆಸ್ತಿಯನ್ನು ನನ್ನಂತೆ ಮಾಡಿಕೊಂಡಿದ್ದೇ ಆಯ್ತು. ಇನ್ನು ಮುಂದೆ ಹೆಣ್ಣು ಹೆಂಡದ ಆಸೆಗಾಗಿ ನನ್ನ ಮನೆ ಬಾಗಿಲು ಕಾಯುತ್ತಿರುವ ಗಜೇಂದ್ರ ನನಗೆಂದು ಎದುರುತ್ತರೆ ಕೊಟ್ಟವನೇ ಅಲ್ಲ. ಅವನಿಂದಲೇ ಅವರ ಮನೆಯ ಸರ್ವನಾಶ ಮಾಡಬೇಕು. ಅದೇ ನನ್ನ ಆಸೆ. ಇದ ನೋಡ್ರಿ ಅಪ್ಪ ಕೊಟ್ಟಿದ ಮಾತಂದ್ರ ನೀವೇನಾತ ಹೇಳ್ತೀನಿ ಕೆಲಸ ಮಾಡೋಣ ಅಲ್ಲಿ ಬಿಡ್ರಿ. ಹಂಗೂ ಅದು ನನಗ್ ಗೊತ್ತು. ಲೇ ಕುಂಟು ನನ್ನ ಮಗನೇ, ಇನ್ನೊಂದು ಕಾಲಿತ್ತರ ಮಗನೇ, ನೀನವನ್ನ ಅರೇಸುರು ನನ್ನ ಮಗ. ನೀನು ಚಂದ ಮಾತಾಡದೆ ಸರಿ ಮಗನ ತಗದ ಕಟ್ಟ ಮಾಡಬೇಕಾಗುತ್ತೆ. ನಾಲಿಗೆಯನ್ನ ಎಟ್
ಇಟ್ಟಿದ್ದ ಇಟ್ಟು ಅದನ್ನ ಆದಿ ಸೀದಾ ಇದ್ರೆ ನಾ ಯಾಕೆ ಇಲ್ಲಿ ಇರ್ತಿದ್ನಿ ಮಾರಾಯ ಹೋಗ ನೀವು ಒಟ್ಟ ಅನ್ನ ತಿನ್ನೋ ಕೆಲಸ ಬಿಟ್ಟು ಬೇರೆ ಯಾವ ಕೆಲ್ಸಕ್ಕ ಯಾರಕ ಹಾಕೋರಲ್ರಿ ಅದು ಹೆಂಗು ನನಗೆ ಪೂರಾ ಗೊತ್ತೈತ್ರಿ ಬಂದೇ ಬಿಟ್ಟ ನೋಡ್ರಿ ಗಜೇಂದ್ರ ಸರ್ಪಕ್ಕೆ ಸ್ನೇಹಿತರು ಗಜೇಂದ್ರನ ನಮಸ್ಕಾರ. ಓ ಗಜೇಂದ್ರ ಅಡಕ್ ಮಾಡಿ ಕುಡಿಯಾಗಿಟ್ಟೈತೆ ಮಾತನಾಡುತ್ತಿಲ್ಲ ಕಾರಣ ಕಾರಣ ಅನ್ನಕ್ ಏನಾಯ್ತ್ರಿ ನಮ್ಮ ಗಜೇಂದ್ರ ಯಾವಾಗಾದ್ರೂ ಮಾತಾಡ್ತಲ್ಲ ಹಿಂಗ ಅಲ್ಲನ್ರಿ ಯಾಕಪ್ಪ ಗಜೇಂದ್ರ ನೋಡ್ರಿ ನಿನ್ನೆ ನಾನು ನಿಮ್ಗೆ ಏನು ಹೇಳೋಗಿದ್ದೆ ನಾನು ನನ್ನ ಪ್ರೇಯಸಿನ ಕರೆದು ಡಿಪಾರ್ಟ್ ಹೋಟೆಲ್ನಲ್ಲಿ ಕಾಲ ಕಳಿತಿರ್ಬೇಕಾದ್ರೆ ನನ್ನ ಹತ್ತಿರ ಇದ್ದ ಚಕ್ಕು ಖಾಲಿಯಾಗಿ ನನಗೆ ಹಣದ ಕೊರತೆಯಿಂದ ಅಪಮಾನಗೇಡಾಗಬೇಕಾಗಿತ್ತು. ಫೋನ್ ಮಾಡಿ ನಿಮ್ಗೆ ತಿಳಿಸಿದ್ರೆ ಈ ತಿಪ್ಪು ನದಿಯ ಕೊಟ್ಟು ಕಳಿಸ್ಬೇಕಂತ ಆ ನದಿ ನಿಮ್ಮ ತಲೆಯಲ್ಲಿ ಬರಲಿಲ್ಲ ಅಂತ ಕಾಣುತ್ತದೆ. ಯಾಕೆ ಗೌಡ್ರಿ ಸಮಾಧಾನ ಗಜೇಂದ್ರ ಸಮಾಧಾನ ತಂದಿಕೋ ಈ ಸರ್ವಾಸ್ತಿಗೆ ನೀನು ಒಬ್ಬ ಹಕ್ಕುದಾರಿದ್ದೆ ಹಾಗೆ ನಿನ್ನೆ ನಾನು ಐಬಿಗೆ ಹೋಗಿದ್ದೆ ಕೊಡದ ಗಂಗಿನಲ್ಲಿ ನೀನು ಹೇಳಿದ್ದು ಸ್ವಲ್ಪ ಮರುವಾಗಿರಬಹುದು. ನೀನೇನು ಚಿಂತಿಸಬೇಡ ನಿನ್ನ ಸಲ ಒಂದು ಬಾರ್ ಓಪನ್ ಮಾಡೋಣ ಯಾವುದಕ್ಕೂ ತೊಂದರೆನೂ ಬರಬಾರ್ದು ಅಂದ ಹಾಗೆ ಗೌಡ್ರಿ ನಾನು ಇಲ್ಲಿಗೆ ಬರಬೇಕಾದ್ರೂ ಬೈಲಂಗಳದಲ್ಲಿ ಒಂದು ಮುದ್ದಾದ ಹಕ್ಕಿಯನ್ನು ಕಂಡು ಬಂದೆ. ಏನಪ್ಪಾ ಗಜೇಂದ್ರ ಹಕ್ಕಿ ಗಿಕ್ಕಿ ಎತ್ತಿಯಲ್ಲ ಏನ್ ಅರ್ಬಿ ಹೊಟ್ಕೊಂಡು ಹೊಂಟ ಹಕ್ಕಿ ನೋಡಾಕತ್ತೇನ ಮತ್ತಪ್ಪ ಲೇ ತಿಪ್ಪ ಸ್ವಲ್ಪ ಸುಮ್ಮನಿರ್ತೀಯಾ ಅದು ಯಾವ ಹಕ್ಕಿ ಬಿಚ್ಚಿ ಹೇಳು ಗಜೇಂದ್ರ ಹುಚ್ಚರಿಸಿ ಬೆಚ್ಚನ ಕೆಡಬೇಡ. ಬಿಚ್ಚಿ ಹೇಳಕ್ಕೆ ಏನೈತ್ರಿ ಗೌಡ್ರಿ ಅದೇ ಆ ಸಂಧಿಮಣಿ ಶರಣನ ಮಗಳು ಇನ್ನೂ 16 ತುಂಬಿದ ಪಡ್ಡಿ ಆ ಪಡ್ಡಿನ ಮೇಲೆ ಡಂಗಿನ ದಡ್ಡಾಗ ಹಾಕಿ ಮಟ್ಟಿ ಕಲ್ಲು ತುಳಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಗಜೇಂದ್ರ ನಿನ್ನ ಇಷ್ಟದಂತೆ ಆಗಲಿ ನಿನ್ನ ಬೆನ್ನು ನಾನು ಯಾವತ್ತೂ ಇರ್ತೇನೆ. ಆಯ್ತು ಗೌಡ್ರಿ ನನ್ನ ಆಸೆ ಈಡೇರಿಸಿಕೊಂಡು ಕೊನೆಗೆ ಮಾಯ ಮಾಡುವೆ ಆ ಹೆಣ್ಣು ಬಾಲೆಯನ್ನು ನಾನು ಹೋಗಿ ಬರ್ತೇನೆ ಗೌಡ್ರಿ. ಆಯ್ತು ಗಜೇಂದ್ರ ಹೋಗಿ ಬಾ. ಒಂದಿನ ಈ ಹೆಣ್ಣನ್ನು ಕಿಡ್ನಾಪ್ ಮಾಡಿಕೊಂಡು ತುಂಬಿಕೊಂಡು ಬರುತ್ತೇನೆ. ತಿಪ್ಪ ಪಾರ್ಟಿ ಮಾಡೋ ನಡಿ ಹೋಗೋಣ. ಹೆಂಗಂತ ಕರ್ಮದ ಮಾತು ಕೇಳೋದು ಆತಂದ್ರಿ ನಮ್ಮ ಜೀವನದಾಗ ಮಾಡೋದಾರ ಏನಾದ್ರಿ ನಾವು ಸೇರಿದ್ದು ಅದ ಹುತ್ನ್ಯಾಗ ನಮ್ಮ ಮನಿ ಬರ್ನ ಹಂಗೈತಿ. ಏ ಬಾಲಿ ಮಬ್ಬ ನನ್ನ ಮಗನೇ ಗೌಡ್ರ ಇದ ಪಾರ್ಟಿ ಒಳಗ ಸ್ವಲ್ಪ ಏನಾರ ಮಜಾ ಮಾಡೋಣ್ರಿ ಕುಂದ್ರಿ ಎಲ್ಲ ಮಾಡೋಣ.
ಗಜ ಹೋಗ. ಒಂದು ದಿನಗಳ ನಿನ್ನ ಕೈಯಾರನ ಕೆಲಸಕ್ಕೂ ಚೆನ್ನಾಗಿ ನಿನ್ನಿಂದಲೇ ನಿಮ್ಮ ವಂಶದ ಕುಡಿಯನ್ನು ಪಾಡಿ ಹೋಗುತ್ತಿನ ಮಾಡದಿದ್ದರೆ ಹೊಟ್ಟ ದೊಡ್ಡ ಘಟ ಸರ್ಪ ದಿಪ್ಪ ನಡೆ ಹೋಗೋಣ. ನಮ್ಮವ್ವ ಏನು ದಾರ ಕಟ್ಟಿಲ್ಲ ಅಲ್ರಿ, ಲೇಟೆಸ್ಟ್ ಆಯ್ತು ಮಾಡ್ಯಾಡ್ರಿ ಹೊಸ. ಹಲೋ ಮಾಳಿ ಶಿವ್ಯ ಮೊಮ್ಮಗನ ನನ್ನ ಡ್ಯಾನ್ಸ್ ಕಲ್ತು ನೀ ಡ್ಯಾನ್ಸ್ ಮಾಡಾಕತ್ತೀಯ? ನಾಗಿನ್ ಡ್ಯಾನ್ಸ್ ಯಾರ್ದದ? ಕಬಡ್ಡಿ ಒಳಗೆ ಮಾಡಿದ ಯಾವಪ್ಪ ಮಂಗ್ಯಾನ ಮಾ ಇವ್ ಮಾಡಾಕತ್ತಾನ. ಯಾಕಲಿ ಬಕ್ರಿ ನಾವು ಮಾಡಿದ್ ನೀವು ಮಾಡೇ ಬಿಡವ್ರನ್ನ ಕರಿ ಐತಿಲ್ಲ. ಇಡ್